ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಇತ್ತೀಚೆಗೆ ಒಂದು ವಿಡಿಯೋ ಸಾಕಷ್ಟು ಜನಗಳಿಂದ ಬರ್ತಾಯಿತ್ತು. ನಾನು ಅದು ನೋಡ್ತಲೇ ಇದ್ದೆ. ಅದರ ಮಧ್ಯದಲ್ಲಿ ಹುಲಿಕಲ್ ನಟರಾಜ್ ಒಂದು ಧರ್ಮದ ಬಗ್ಗೆನೇ ಮಾತನಾಡ್ತಾರೆ, ಇವರು ಹಿಂದೂ ಧರ್ಮದ ವಿರೋಧಿ ಅಂತ ಹೇಳಿ ಪಟ್ಟ ಕಟ್ಟಿದರು. ನಾನು ಯಾವುದೇ ಧರ್ಮದ ವಿರೋಧಿಯಲ್ಲ, ಪದೇ ಪದೇ ನಾನು ಹೇಳ್ತಲೇ ಇದ್ದೀನಿ. ಯಾವ ಧರ್ಮದಲ್ಲಿ ಮನುಷ್ಯನ ಮನಸ್ಸಿಗೆ ಮತ್ತು ಸಮಾಜಕ್ಕೆ ಧಕ್ಕೆ ಆಗುತ್ತೋ ಅಂಥ ವಿಷಯಗಳನ್ನು ನಿಮ್ಮ ಮುಂದೆ ನಾನು ಮಾತನಾಡ್ತಾ ಹೋಗ್ತೀನಿ ಅಷ್ಟೇ. ಹಾಗೆ ಈ ವಿಡಿಯೋ ಪದೇ ಪದೇ ಬರ್ತಾ ಇದ್ದದ್ದು ನೋಡಿ ಅನೇಕ ಜನ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಹೇಳಿ ಹಾಕಿದರು. ನಾನು ಇದನ್ನು ನೋಡ್ತಾ ಇದ್ದೆ. ಇದಕ್ಕಿಂತ ಮುಂಚೆ ಇದೇ ಥರದ್ದು ನೂರಾರು ವಿಡಿಯೋಗಳು ಬಂದಿದ್ದು. ಅದರಲ್ಲಿ ಹಾಗೆ ಕುಣಿತಾ ಇದ್ದ ಹಾಗೆ ಕಾಲಿಲ್ದರಿಗೆ ಕಾಲು ಬಂದಿದ್ದು ನೋಡಿದ್ದೀನಿ, ಕಣ್ಣಿಲ್ದರಿಗೆ ಕಣ್ಣು ಬಂದಿರುತ್ತೆ. ಹಾಗೆ ಏನೋ ಮೈ ಮೇಲೆ ಶೈತಾನ್ ಬಂದಂಗೆ ಕುಣಿತಾ ಇದ್ದವರು ಹಂಗೆ ಮುಟ್ತಿದ್ರೆ ಸಾಕು ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ, ಇನ್ಯಾರೋ ಹಂಗೆ ಕುಣಿತಾ ಇರ್ತಾರೆ, ಹಿಂಗಂದರೆ ಸಾಕು ಹಾಗೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಇನ್ನು ಕೆಲವು ಕಡೆ ಹಿಂಗಂದರೆ ಸಾಕು ಹಾಗೇ ಮೂರ್ಛೆ ಹೋಗ್ತಾರೆ. ನಿಮಗೆ ಅರ್ಥ ಆಗಿರ್ಬೋದು, ಬೆನೀನ್ ಅಂತಕ್ಕಂಥವ್ರೊಬ್ಬರು ನಮ್ಮ ದೇಶಕ್ಕೆ ಬಂದರು. ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರು ಕೇಂದ್ರಕ್ಕೆ ಬಂದಾಗ ಈಗ ಅಂತಿದ್ದಂಗೆ ಎಷ್ಟೋ ಜನ ಮೂರ್ಛೆ ಹೋಗಿ ಬಿದ್ದೋಗಿರೋದು ನೋಡಿದ್ದೀವಿ. ಹಾಗಾದ್ರೆ ನನ್ನ ಪ್ರಶ್ನೆ ಇಷ್ಟೇ, ಅಲ್ಲಿ ಇದಕ್ಕಿದ್ದಾಗೇ ಹಿಂಗೆ ಮಾಸಲಿ ಕುಣಿತಾ ಇದ್ದಾಗೆ ಹಿಂಗೆ ಅಂದುಬಿಟ್ರೆ ಕಣ್ಣು ಬಂದ್ಬಿಡುತ್ತಾ, ಹೀಗೆ ಅಂದುಬಿಟ್ರೆ ಕೈ ಬಂದ್ಬಿಡುತ್ತಾ, ಅಥವಾ ಯಾವುದೋ ಬಟ್ಟೆಯಲ್ಲಿ ಮುಟ್ಟಿಬಿಟ್ರೆ ಅಂಗಾಂಗಗಳೆಲ್ಲವೂ ಕೂಡ ಬದಲಾವಣೆ ಆಗುತ್ತಾ? ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಆಗ ಆಗದೇ ಆಗಿದ್ದರೆ ಇಷ್ಟೊಂದು ಮೆಡಿಕಲ್ ಯಾಕೆ ಬೇಕಾಗಿತ್ತು, ಇಷ್ಟೊಂದು ವೈದ್ಯರು ಯಾಕೆ ಬೇಕಾಗಿತ್ತು, ಇಷ್ಟೊಂದು ದುಡ್ಡನ್ನು ಯಾಕೆ ಖರ್ಚು ಮಾಡಬೇಕಾಗಿತ್ತು? ಇದೇ ಅಲ್ಲಲ್ಲೇ ಈ ಮಾಸ್ ಹಿಸ್ಟೀರಿಯಕ್ಕಾಗುವಂಥ ಈ ರೀತಿ ಕಣ್ಣಿಲ್ದರಿಗೆ ಕಣ್ಣು ಬಂತು, ಕೈ ಇಲ್ದರಿಗೆ ಕೈ ಬಂದುಬಿಡ್ತು, ಬಡವರಿಗೆಲ್ಲ ಶ್ರೀಮಂತಿಕೆ ಬಂದುಬಿಡ್ತು ಅಂತ ಹೇಳಿ ಮಾಡ್ತಾರಲ್ಲ. ಅಟ್ಲೀಸ್ಟ್ ಈ ರೀತಿ ಕುಣಿತಾ ಇದ್ದ ಹಾಗೇ ಒಂದು ಕೋವಿಡ್ ವೈರಸ್ಸನ್ನು ಹೋಗಲಾಡಿಸ್ಬೋದಾಗಿತ್ತಲ್ವ? ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋದು, ಕೆಲವು ಗುಂಪುಗಳು ಆ ಧರ್ಮಕ್ಕೆ ಸೆಳೆಯುವಂತಹ ಅನೇಕ ಕೃತ್ರಿಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ? ಈ ಧರ್ಮಕ್ಕೆ ಬರಲಿ ಅಂತ ಆರ್ಥಿಕ ಸಬಲೀಕರಣ ಇಲ್ಲದಲೇ ಇರುವಂತಹ, ಆರ್ಥಿಕ ಮುಗ್ಗಟ್ಟಿಗೆ ಕಾರಣವಾಗಿರುವಂತಹ ಮತ್ತು ಅವಿದ್ಯಾವಂತರನ್ನು ಮತ್ತು ಒಂದು ರೀತಿಯಲ್ಲಿ ಮುಗ್ಧರನ್ನು, ನಿಮಗೆ ಕಾಯಿಲೆ ಇದೆ, ನಿಮಗೆ ಶೈತಾನಿದೆ, ನಿಮಗೆ ಬಡತನ ಇದೆ, ಇದನ್ನೆಲ್ಲ ನಿರ್ಮೂಲನೆ ಆಗುತ್ತೆ ನಮ್ಮಲ್ಲಿಗೆ ಬನ್ನಿ ಅಂತ ಹೇಳುವಂಥ ಆಮಿಷಗಳಿಗೆ ಒಳಗಾಗುವಂತೆ ಮಾಡುವಂಥ ಕೆಲವಷ್ಟು ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪು ಕೂಡ, ಸ್ವಾರ್ಥದ ಗುಂಪು ಕೂಡ ಎಲ್ಲ ಧರ್ಮದಲ್ಲೂ ಇವೆ, ಈ ಧರ್ಮದಲ್ಲೂ ಇದ್ದಾರೆ. ಹಾಗಾದರೆ ಇಲ್ಲೇನು ಮಾಡ್ತಾರೆ ಅಂತ ಅವ್ರ ಕಡೆಯವ್ರನ್ನೇ ಭಾಳಷ್ಟು ಜನರು ನೀವು ಅಬ್ಸರ್ವ್ ಮಾಡಿ, ನಾನು ಹೇಳಬೇಕಾಗಿಲ್ಲ, ಭಾಳಷ್ಟು ಜನ ಪ್ರಿಪೇರ್ ಆಗಿ ಬಂದಿರೋ ಹಾಗೆ, ಕೆಲವಷ್ಟು ಜನ ವೇದಿಕೆ ಮೇಲಿರೋರು ಅವ್ರ ಕಡೆಯವರೇ ಆಗಿರ್ತಾರೆ, ಪ್ರಿಪೇರ್ ಆಗಿರ್ತಾರೆ. ಒಂದು ಸಾಂಗ್ಸ್ಗೆ, ಮೆಲೋಡಿಯಸ್ ಸಾಂಗ್ಸ್ಗೆ ಕುಣಿಯಾಗಿ ಮಾಡ್ತಾರೆ. ಕುಣಿತಾ ಇದ್ದಾಗೆ ಉನ್ಮಾದ ಸ್ಥಿತಿಗೆ ಹೋಗೋ ಹಾಗೆ ಮಾಡ್ತಾರೆ. ಯಾವಾಗ ಉನ್ಮಾದ ಸ್ಥಿತಿಗೆ ಹೋಗ್ತಾರೋ ಅದರಲ್ಲಿ ಇದ್ದಂಥ ಒಬ್ಬ ಕೇಂದ್ರ ಬಿಂದು ಈಗ ಹಾಕಿ ಬಟ್ಟೆಯಲ್ಲಂತಾನೆ ಅಥವಾ ಕೈನಲ್ಲಂತಾನೆ ಬಿದ್ದೋಗ್ಬಿಡ್ತಾರೆ. ಅಷ್ಟಕ್ಕೆ ಬೀಳಲಿಕ್ಕೆ ಶಕ್ತಿ ಇದೆಯಾ? ಯೋಚನೆ ಮಾಡಬೇಕಾಗತ್ತೆ. ಅದಲ್ಲದೆ ಅವ್ರವ್ರ ಕಡೆ ಇದ್ದಾಗೆ ಕುಣಿತಾ ಇದ್ದಾಗೆ ಕಾಲಿಲ್ದಲೇ ಇರೋರು ಬರ್ತಾರೆ, ಹಿಂಗೆ ಕುಂಟ್ಕೊಂಡು ಬಂದುಬಿಡ್ತಾರೆ. ಅವ್ರನ್ನ ಬಟ್ಟೆಲಿ ಮುಡ್ತಿದ್ದಂಗೆ ಎದ್ದು ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೈ ಮೇಲೆ ಏನೋ ಆವೇಶ ಆಗಿರೋರು, ಇಲ್ಲ ನಾನು ಸಮಾಧಾನಕ್ಕೆ ಬಂದೆ ಅಂತ ಹೇಳಿ ಕುಣಿತಾರೆ. ನಾನು ಎಲ್ಲ ಕಾಯಿಲೆಗಳು ನಿರ್ಮೂಲನೆ ಆಗಿದೆ ಅಂತಾರೆ. ನನಗೆ ಕಣ್ಣಿಲ್ದಂಗೆ ಬಂದು ಕಣ್ಣೇ ಇಲ್ಲ ಅಂತಿದ್ದವರು ಅಲ್ಲಿ ಇದಕ್ಕಿದ್ದಂಗೆ ಅವ್ರ ಬಟ್ಟೆಯಲ್ಲಿ ಮುಡ್ತಿದ್ದಂಗೆ ಅಥವಾ ಕೈಲಿ ಹಿಂಗಂತಿದ್ದಂಗೆ ಕಣ್ಣು ಬಂದ್ಬಿಡುತ್ತೆ. ಈ ಥರದ ನಾಟಕೀಯ ಈ ಡ್ರಾಮಾ ಏನಿದೆ ಅಲ್ಲಿ ನಡೆಯುತ್ತೆ. ಇಲ್ಲಿ ನಾವು ಒಬ್ಸರ್ವ್ ಮಾಡಬೇಕಾಗಿರೋದು ಅವ್ರ ಕಡೆಯವರೇ ಆಗಿರ್ತಾರೆ.
ಅದನ್ನು ನೋಡ್ತಾ ಇದ್ದಾಗೆ ಈ ಒಂದು ನಾಟಕೀಯ ಬೆಳವಣಿಗೆಯನ್ನು ನೋಡ್ಲಿಕ್ಕೆ ಬಂದಂಥ ಮನಸ್ಸುಗಳಿವೆಯಲ್ಲ, ಅದು ದುರ್ಬಲ ಮನಸ್ಸುಗಳಿವೆಯಲ್ಲ, ಅವು ಕೂಡ ನಿಜ ಅಂತ ಹೇಳಿ ಒಪ್ಕೊಳ್ತವೆ. ಒಪ್ಕೊಂಡಾಗ ಹೌದು 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 ಇದು ಹೇಳಿ ಸತ್ಯ ಅಂತ ಹೇಳುವಂಥದ್ದು ಕೂಡ ಇಲ್ಲಿದೆ, ನಂಬಿಸೋವಂಥದ್ದು ಇದೆ. ಈ ಧರ್ಮದಲ್ಲಿ ಕೆಲವರು, ನಾನೆಲ್ಲರನ್ನೂ ಹೇಳಲ್ಲ, ಈ ರೀತಿ ಆಮಿಷಗಳು ಒಳಗಾಗುವಂತೆ ಮಾಡಿ ಮಾಸ್ ಹಿಸ್ಟೀರಿಯಕ್ಕೊಳಗಾಗುವಂತೆ ಮಾಡುವಂಥ ಈ ಕೆಲಸ ಸಾಕಷ್ಟು ಕಡೆ ಜನಗಳು ನಂಬ್ತಾರೆ, ಹೋಗಿ ಬಲಿಯಾಗ್ತಾರೆ. ಇಂತಹ ಗುಂಪುಗಳಿಗೆ ನನ್ನ ನೇರ ಸವಾಲು, ಹಿಂಗೆ ಬಟ್ಟೆ ತಗಲಿಸ್ತಿದ್ದಂಗೆ ಕಣ್ಣು ಬರುತ್ತೆ, ಕಿವಿ ಬರುತ್ತೆ, ಕಿವಿ ಕೇಳಿಸುತ್ತೆ, ಮಾತನಾಡದಿದ್ರೆ ಮಾತು ಬರುತ್ತೆ, ಕೈಕಾಲುಗಳು ಬರುತ್ತವೆ ಅಂತ ಹೇಳ್ತಾರಲ್ಲ, ನನ್ನೊಂದು ಓಪನ್ ಚಾಲೆಂಜ್, ಬನ್ನಿ ಸ್ನೇಹಿತರೆ, ನೀವೆಲ್ಲೇ ಆ ರೀತಿ ಮಾಡ್ತೀರಿ ಅಲ್ಲಿಗೆ ನನ್ನ ಮಗನನ್ನು ಕರ್ಕೊಂಡು ಬರ್ತೀನಿ. ನನ್ನ ಮಗನಿಗೆ ಕಣ್ಣು ಕಾಣಿಸಲ್ಲ, ನೀವು ಬಟ್ಟೆ ಮುಟ್ಟಿದ ತಕ್ಷಣ ನನ್ನ ಮಗನಿಗೆ ಕಣ್ಣು ಬರುತ್ತೆ ಅನ್ನೋದಾಗಿದ್ದರೆ ಇಡೀ ನಮ್ಮ ವಂಶವನ್ನು ನಿಮ್ಮ ಧರ್ಮಕ್ಕೆ ದಾರಿ ಎರಿತೀನಿ. ಇದು ಸಾಧ್ಯ ಆಗತ್ತಾ? ಅನೇಕ ಜನ ಈ ಪ್ರಪಂಚದಲ್ಲಿ ವಿಕಲಚೇತನರಿದ್ದಾರೆ, ಅಂಧರಿದ್ದಾರೆ. ನಾವು ದೇವರಾರು ಹೀಗಿದೆ ಹಾಗಿದೆ ಅಂತ ಕಲ್ಪನೆಯಲ್ಲಿ ಕಣ್ಣಿಂದ ನೋಡ್ತೇವೆ, ದೃಷ್ಟಿಯಿಂದ ಅರಿಸಿ ನೋಡ್ತೇವೆ. ದೇವರನ್ನೇ ಕಾಣದ, ಈ ಜಗತ್ತನ್ನೇ ಕಾಣದ ಅನೇಕ ಸಾವಿರಾರು ಮಂದಿ ಇದ್ದಾರೆ. ಅವ್ರನ್ನೆಲ್ಲ ನಾವು ಕರ್ಕೊಂಡು ಬರ್ತೀವಿ, ವಿಕಲಚೇತನರನ್ನೆಲ್ಲ ಕರ್ಕೊಂಬಂದಿರ್ತೀವಿ. ಮಾತನಾಡಕ್ಕೆ ಬರ್ದಲೇ ಇರ್ತಕ್ಕಂಥವ್ರನ್ನೆಲ್ಲರನ್ನೂ ಕರ್ಕೊಂಡು ಬರ್ತೀವಿ. ಅವ್ರಿಗೆಲ್ಲರಿಗೂ ಕೂಡ ಈಗೇನು ಮಾಡ್ತಾ ಇದ್ದಾರೆ, ಕಣ್ಣಿಲ್ದ ತಕ್ಷಣ ಕಣ್ಣು ಬರುತ್ತೆ, ಈ ಮೂಗರು ಮಾತನಾಡ್ತಾರೆ, ಕಾಯಿಲೆ ವಾಸಿಯಾಗುತ್ತೆ, ವಿಕಲಚೇತನರು ಬದಲಾವಣೆ ಆಗ್ತಾರೆ, ಸರಿಯಾಗಿರ್ತಾರೆ ಅಂತ ಹೇಳ್ತಿರಲ್ಲ. ನಿಮಗೆ ಈಗಲೇ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ಇಡೀ ಜಗತ್ತಿನಾದ್ಯಂತ ಇರೋಂಥ ಇವ್ರನ್ನೆಲ್ಲರನ್ನೂ ಕರ್ಕೊಂಬರ್ತೀವಿ. ನೀವು ವಾಸಿ ಮಾಡಿಕೊಟ್ಬಿಡಿ, ಕ್ಯೂರ್ ಮಾಡಿಕೊಟ್ಬಿಡಿ. ಆ ಕ್ಷಣ ಈ ಜಗತ್ತಲ್ಲಿರುವಂಥ ಎಲ್ಲ ವೈದ್ಯರನ್ನು ಆಸ್ಪತ್ರೆಯನ್ನು ಬಂದ್ ಮಾಡೋಣ. ನಿಮ್ಮದೇ ಆದ ಪಂಗಡಗಳನ್ನು ಕಟ್ಟಿಕೊಳ್ಳೋಣ, ನಿಮ್ಮದೇ ಆದ ಸಂಸ್ಥೆಗಳನ್ನು ಕಟ್ಟಿಕೊಳ್ಳೋಣ. ನಿಮ್ಮ ಸಂಸ್ಥೆಯಲ್ಲಿ ಈ ರೀತಿ ಕುಣಿದ ತಕ್ಷಣ, ಬಟ್ಟೆ ಮುಟ್ಟಿದ ತಕ್ಷಣ, ಕೈ ಹಿಂಗಂದ ತಕ್ಷಣ ಬರೋದಾದರೆ ಯಾವ ಸವಲತ್ತುಗಳನ್ನು ಕೊಡದಲೇ ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ, ಅದನ್ನೆಲ್ಲ ಬಂದ್ ಮಾಡೋಣ. ಬನ್ನಿ, ನಿಮ್ಮ ಸ್ಪರ್ಶ ಮಾತ್ರದಿಂದ ಈಗಲೂ ಇಲ್ಲಿವರೆಗೂ ಕಣ್ಣು ಕಾಣದಲ್ಲೇ ಇರ್ತಕ್ಕಂಥ ಅಂಧರಿಗೆ, ವಿಕಲಚೇತನರಿಗೆ ನೀವು ಕೈಕಾಲುಗಳನ್ನು ಕೊಡಿ. ಇದೊಂದು ಸಮೃದ್ಧ ಭಾರತ, ಸಮೃದ್ಧ ಪ್ರಪಂಚ ಆಗುತ್ತೆ. ಬನ್ನಿ, ಆ ರೀತಿ ಇದ್ದರೆ ಮಾಡಿಕೊಡಿ. ಇಲ್ಲ ಅಂದರೆ ಈ ರೀತಿ ಬೂಟಾಡಿಕೆ ಮಾಡಿ ಜನರನ್ನು ನಂಬಿಸಿ ಯಾವುದೋ ಆಮಿಷಗಳಿಗೆ ಒಳಗಾಗುವಂತೆ ಮಾಡೋದನ್ನು ಈ ಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊಡ್ತೇನೆ. ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ತಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ 260 ರೂಪಾಯಿಗಳನ್ನು ಪಾವತಿಸಿ. ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ, ಹುಟ್ಟಿದ ದಿನ, ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ಐಡಿಯನ್ನು ಕಳಿಸುವ ಮೂಲಕ ಆಜೀವ ಸದಸ್ಯರಾಗಿ ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ. ಸಂಸ್ಥೆಯ ಕಡೆಯಿಂದ ನಿಮಗೆ ID ಕಾರ್ಡ್ ಅನ್ನು ತಲುಪಿಸಲಾಗುವುದು. ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ. ಸಂಸ್ಥೆಯ ಪ್ರತಿಯೊಂದು ನಡೆಯಲು ನೀವು ಜೊತೆಯಾಗುತ್ತೀರಿ. ವಿಜ್ಞಾನದೆಡೆಗೆ ನಮ್ಮ ನಡಿಗೆ. ಬರ 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 ಬರಲಿ. ಏ ಹುಲಿ 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 ನಂದು ಹುಲಿ ಅಂತ ಇಟ್ಟಿದ್ದೀನಿ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.